ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಹೇಗೆ ನಡೆದುಕೊಳ್ತಾನೆ ಅನ್ನೋದು ಅವನ ಮಕ್ಕಳ ಮೇಲೆ ಸಂಸ್ಕಾರವನ್ನು ಬೀರುತ್ತೆ. ಮನೆಯಲ್ಲಿರುವಂಥ ಯಜಮಾನ, ಆ ಮನೆಯಲ್ಲಿರುವಂಥ ಯಜಮಾನ ಹೊಡಿ ಬಡಿ ಕಡಿ, ಇನ್ನೊಬ್ಬರ ಮೇಲೆ ಕೈ ಮಾಡು, ಇಂಥವೆಲ್ಲ ಮಾಡಕ್ಕೆ ಶುರು ಮಾಡಿದಾಗ ಮಕ್ಕಳು ಅದನ್ನೇ ಕಲಿತಾರೆ. ಸೇಮ್ ಇವತ್ತು ಆಗಿರುವಂಥ ಬೆಳವಣಿಗೆ ಈ ರಾಜ್ಯದಲ್ಲಿ, ದೇಶದಲ್ಲಿ ಒಂದಕ್ಕಂತೂ ಸ್ವಲ್ಪ ಭಯ ಇದೆ. ಅದು ಪೊಲೀಸ್ ಯೂನಿಫಾರ್ಮ್ ಜೊತೆಗೆ ಸೇನೆಯ ಯೂನಿಫಾರ್ಮ್. ಇದೊಂದಿಷ್ಟು ಭಯ ಇದೆ. ಇನ್ನುಳಿದವ್ರ ಬಗ್ಗೆ ಭಯ ಇದೆಯೋ ಗೊತ್ತಿಲ್ಲ. ಆದರೆ ಕನಿಷ್ಠ ಒಂದು 80% ಭಯ ಇರುವಂಥ ಯೂನಿಫಾರ್ಮ್ಗೆ ಮರ್ಯಾದೆ ಕೊಡೋದನ್ನು ಬಿಟ್ಟು ವೇದಿಕೆ ಮೇಲೆ ಮರ್ಯಾದೆಯನ್ನು ತೆಗೆದ್ರೆ ಯಾರು ಗೌರವ ಕೊಡೋಕೆ ಶುರು ಮಾಡ್ತಾರೆ? ಮೊದಲೇ ಅಲ್ಪ ಸ್ವಲ್ಪ ಗೌರವವನ್ನು ಅವರೇ ಕಳ್ಕೊಂಡಿದ್ದಾರೆ ಪೊಲೀಸರೇ. ಕಾರಣ ಶಾಸಕರದ್ದು ಅವ್ರದ್ದು ಇವ್ರದ್ದು ಬಕೆಟ್ ಹಿಡ್ಕೊಂಡು ಓಡಾಡಿಕೊಂಡು ಅಲ್ಲಿ ಟ್ರಾನ್ಸ್ಫರ್ ಇಲ್ಲಿ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಂಡ ನಂತರ ಏನಾಗಿರುತ್ತೆ ಪರಿಸ್ಥಿತಿ ಅಂದರೆ, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋ ತಪ್ಪಲ್ಲ. ನನಗೆ ಅದೇ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಬೇಕು, ನನಗಿದೇ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಬೇಕು, ನನಗೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತೇಳಿ ಕಾಸು ಕೊಟ್ಟು 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 ಮಾಡಿಕೊಂಡು ಅವ್ರ ಮರ್ಯಾದೆನ ಅವ್ರು ತಕ್ಕೊಂಡಾಗಿದೆ. ಆದರೆ ಅಲ್ಪ ಸ್ವಲ್ಪ ಸಾರ್ವಜನಿಕ ವಲಯದಲ್ಲಿರುವಂತಹ ಮರ್ಯಾದೆಯನ್ನ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರು ವೇದಿಕೆ ಮೇಲೆ ತೆಗೆದ್ರೆ ಏನಾಗಬೇಕ್ರಿ ಪರಿಸ್ಥಿತಿ? ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳದ್ದು ಇದೆಂತಹ ವರ್ತನೆ? ವೇದಿಕೆಯ ಮೇಲೆ ಎಎಸ್ಪಿ ವಿರುದ್ಧ ಕೈ ಎತ್ತಿದ್ದಾರೆ ಸಿಎಂ. ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಸಿಟ್ಟು ಮಾಡಿಕೊಂಡ್ರು. ಸಂಯಮವನ್ನ ಕಳೆದುಕೊಂಡು ಸಿಎಂ ಸಿದ್ದರಾಮಯ್ಯನವರು ಸಿಟ್ಟನ್ನ ಮಾಡಿಕೊಂಡು ಯಾರೋ ಅವನು ಎಸ್ಪಿ ಇಲ್ಲಿ ಅಂತ ಕೇಳ್ತಾರೆ ಏಕವಚನದಲ್ಲಿ. ಏನ್ ಮಾಡ್ತಾ ಇದೀಯಾ ಅಂತ ಸಿದ್ದರಾಮಯ್ಯನವರು ಗರಂ ಆಗ್ತಾರೆ. ವೇದಿಕೆಗೆ ಬರ್ತಾ ಇದ್ದಂತೆಯೇ ಸಿಎಂ ಅವರು ಕೈ ಎತ್ತುತ್ತಾರೆ. ಧಾರವಾಡದ ಎಎಸ್ಪಿ ನಾರಾಯಣ ಬರವನಿಗೆ ಸಿಎಂ ಕ್ಲಾಸ್ ತಗೊಳ್ತಾರೆ. ಕ್ಲಾಸ್ ತಗೊಳ್ಳೋದು ತಪ್ಪಲ್ಲ, ಆಫೀಸರ್ಗಳು ಸರಿಯಾಗಿ ವರ್ತನೆ ಮಾಡಿಲ್ಲ ಅಂತಂದಾಗ ಹೇಳೋದು ತಪ್ಪಲ್ಲ. ಆದರೆ ಕೈ ಎತ್ತೋದು ಇದೆಯಲ್ಲ, ಸಂವಿಧಾನದ ಬಗ್ಗೆ ಮಾತನಾಡುವಂಥವರೆಲ್ಲ ಈ ರೀತಿಯಾಗಿ ಕೈ ಎತ್ತಕ್ಕೆ ಶುರು ಮಾಡ್ಬಿಟ್ರೆ ಏನ್ ಗೌರವ ಕೊಟ್ಟಂಗಾಗತ್ತೆ? ಅದು ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಇಷ್ಟೆಲ್ಲ ಕೈ ಮಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟೆಲ್ಲ ಹೇಳುವಂಥ ಕಾಂಗ್ರೆಸ್ನ ನಾಯಕರೇ, ನನಗೊಂದು ಉತ್ತರ ಹೇಳಿ. ಹಿಂದೆ ಒಂದು ಘಟನೆ ನಡೆದಿತ್ತು, ಯಾರೋ ಮೋದಿಯವ್ರು ಬಂದಾಗ ಅಂತ ಅನ್ಸುತ್ತೆ. ಅವಾಗ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷರಾಗಿರ್ತಾರೆ ಯಾರು? ಮಾನ್ಯ ಶ್ರೀ 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 ನಲ್ಪಾಡ್ ಅವರು. ಅವಾಗ ಏನ್ ಮಾಡಿದ್ರು ಅವರು? ನೆನಪಿದೆಯಾ ಘಟನೆ? ಒಬ್ಬ ಪ್ರಧಾನಿ ಬಂದಂತ ಸಂದರ್ಭದಲ್ಲೇ ನಡ್ಕೊಂಡಂತ ರೀತಿ ಹೇಗಿತ್ತು ಅವತ್ತು? ಅದು ಸರಿ ಇತ್ತಾ? ಅದು ಸರಿ ಅನಿಸ್ತು, ಅವತ್ತು ಮಜಾ ಬಂತು. ಇವತ್ತು ಪ್ರತಿಭಟನೆಯನ್ನ ಮಾಡಿದ ತಕ್ಷಣ ಅದನ್ನ ಹೇಗೆ ತಗೊಳ್ಬೇಕು? ಇವತ್ತು ಆಕ್ಚುಲಿ ನಿಮ್ಮ ಇಷ್ಟು ವರ್ಷಗಳ ನಿಮ್ಮ ಅನುಭವ ಇತ್ತಲ್ಲ ರಾಜಕೀಯದಲ್ಲಿ, ಆ ಅನುಭವವನ್ನು ತೋರಿಸೋಕೊಂದು ಸದಾವಕಾಶ ಸಿಕ್ಕಿತ್ತು ನಿಮಗೆ. ಯಾರವರು? ಏನ್ರಪ್ಪ ನಿಮ್ಮ ಸಮಸ್ಯೆ? ಅಲ್ಲೇ ವೇದಿಕೆಯ ಮೇಲೆ ಎಂಥ ಅದ್ಭುತ ಅವಕಾಶ ರೀ ನಿಮಗೆ ಇವತ್ತು. ಅವರನ್ನೆಲ್ಲ ರಾಜ್ಯದ ಜನರ ಮುಂದೆ ಅವ್ರಿಗೇನಿದೆ ತಲೆಯಲ್ಲಿ ಅನ್ನೋದನ್ನು ತಗೋಬಹುದಾಗಿತ್ತು. ಪ್ರತಿಭಟನೆ ಮಾಡೋರನ್ನ ವೇದಿಕೆ ಕರಿಬೇಕಾಗಿತ್ತು, ಕರೆದು ಕೇಳಬೇಕಾಗಿತ್ತು, ಏನಕ್ಕಪ್ಪ ಪ್ರತಿಭಟನೆ ಮಾಡ್ತಾ ಇದೀಯಾ? ನಿಮಗೆಲ್ಲ ತುಂಬ ನಾಲೆಜ್ ಇರುತ್ತೆ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ. ಆ ಪ್ರತಿಭಟನೆ ಮಾಡಕ್ಕೆ ಬಂದವ್ರಿಗೆ ಇರೋದಿಲ್ಲ, ಅವ್ರು ಸ್ವಲ್ಪ ಇಟ್ಕೊಂಡು ಬಂದು ಓ ಅಂತ ಕಿತ್ತಾಡ್ದಿರ್ತಾರೆ. ಕರಿಬೇಕಾಗಿತ್ತು ವೇದಿಕೆ ಮೇಲೆ. ಅವನು BJPನೋ JDS ಯಾರೋ ಇರಲಿ, ಕರೆದು ಏನು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀರಾ, ನಿನಗೆ ಎಷ್ಟಿದೆ ನಾಲೆಜು ಅಂತೆಲ್ಲ ಒಂದಿಷ್ಟು ವಿಚಾರಿಸ್ಬಿಟ್ಟಿದ್ರೆ ಅವ್ರು ಮಾನ ಮರ್ಯಾದೆ ತೆಗಿಬೋದಾಗಿತ್ತ ಪ್ರತಿಭಟನೆ ಮಾಡಿದವ್ರದ್ದು? ನಿಮಗೆ ಈ ಕೆಟ್ಟ ಹೆಸರು ಬರಿತಾ ಇರಲಿಲ್ವಾ? ಈಗ ನೋಡಿ, ನೀವು ಮಾಡಿರುವಂಥ ಎಡವಟ್ಟಿನಿಂದ ನಿಮಗೆ ಕೆಟ್ಟ ಹೆಸರು. ಅವತ್ತು ಯುವ ಘಟಕದ ಅಧ್ಯಕ್ಷರು ಅವತ್ತು ಕಾಂಗ್ರೆಸ್ದು ಪ್ರಧಾನಿ ಬಂದಂಥ ಸಂದರ್ಭದಲ್ಲಿ ಅವತ್ತೇನೋ ಚಂಬು ಹಿಡ್ಕೊಂಡು ಬಂದಿದ್ರು ಅನ್ಸುತ್ತೆ ನನಗೆ. ನನಗೆ ನೆನಪಿರೋ ರೀತಿಯಲ್ಲಿ ಚಂಬು, ಅವತ್ತು ಚಂಬು ಹಿಡ್ಕೊಂಡು ಬಂದು ತೋರಿಸ್ತಾ ಇದ್ರು. ಇವತ್ತು ನಿಮಗೆ ಕಪ್ಪು ಬಟ್ಟೆ ತರಿಸ್ಕೊಂಡ ತಕ್ಷಣ ನಿಮಗೆ ಕೋಪ ಬಂದ್ಬಿಡ್ತಾ? ಒಬ್ಬ ಯೂನಿಫಾರ್ಮ್ ಅವಲ್ಲಿರುವಂಥವ್ರಿಗೆ ಕೈ ಮಾಡೋ ಮಟ್ಟಕ್ಕೆ. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ಬರ ಇಲ್ಲಿ ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ,
ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ